ಪ್ರಯಾಣಿಕರಿಗೆ ಸರ್ಕಾರಿ ಬಸ್ ದರ ಏರಿಕೆ ಶಾಕ್ ಎದುರಾಗಿದೆ. ಬಸ್ ಪ್ರಯಾಣ ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಹೋರಾಟವನ್ನು ಮಾಡಿದ್ದಾರೆ. ಪ್ರಯಾಣಿಕರಿಗೆ ನಾವು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಸಾರಿಗೆ ಇಲಾಖೆಯ ಬೆಲೆಯನ್ನು ಇನ್ನೆಂದೂ ಏರಿಸಲಾರದಷ್ಟು, ಯಾವತ್ತೂ 15% ಏರಿಸಲಾಗಿ ಹಾಗೇ ಇಲ್ಲ, ಅಷ್ಟು ಏರಿಕೆಯನ್ನು ಮಾಡಿದಂಥ ಸಿದ್ದರಾಮಯ್ಯನವರ ಪರವಾಗಿ ಯಾರ್ಯಾರು ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೋ ಅವ್ರಿಗೆಲ್ಲ ಇವತ್ತು 200-300 ರೂಪಾಯಿ KSRTCಯಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆಲ್ಲ ಹೂಗುಚ್ಛವನ್ನು ಕೊಟ್ಟು ಕ್ಷಮಿಸಿಬಿಡಿ, ನೀವು ನನ್ನನ್ನು ನಂಬಿ ವೋಟ್ ಮಾಡಿದ್ರಿ, ನಾನು ಯಾವುದೇ ಏರಿಕೆಯನ್ನು ಮಾಡಲ್ಲ ಅಂತೇಳಿ ಚುನಾವಣೆಗೆ ಮುಂಚೆ ನಿಮಗೆಲ್ಲ ಮಾತು ಕೊಟ್ಟಿದ್ದೆ, ಮಾತಿಗೆ ದ್ರೋಹ ಬಗ್ದಿದ್ದೀನಿ, ಅದಕ್ಕೋಸ್ಕರ ನನ್ನನ್ನು ಕ್ಷಮಿಸಿಬಿಡಿ. ಈಗ ಒಂದು ಸಾರಿಗೆ ಹೈಕ್ ಅಲ್ಲ, ಮುಂದೆ ಇನ್ನೂ ಹಾಲಿನ ದರನೂ ಹೈಕ್ ಮಾಡ್ತೀರಿ, ನಾವು ನೀರಿನ ದರನೂ ಹೈಕ್ ಮಾಡ್ತೀರಿ. ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆ ಶಾಕ್ಗೆ KSRTC ಸ್ಪಷ್ಟನೆಯನ್ನು ಕೊಟ್ಟಿದೆ. 2020ರಲ್ಲಿ 1 ಲೀಟರ್ ಡೀಸೆಲ್ಗೆ 61 ರೂಪಾಯಿ ಇತ್ತು. 2024ರಲ್ಲಿ 1 ಲೀಟರ್ ಡೀಸೆಲ್ಗೆ 86 ರೂಪಾಯಿ ಆಗಿದೆ. ಹೀಗಾಗಿ ಬಸ್ ಪ್ರಯಾಣ ದರ ಏರಿಕೆ ಮಾಡಿದ್ದೇವೆ ಅಂತ ಪತ್ರಿಕಾ ಪ್ರಕಟಣೆ ಮೂಲಕ KSRTC ಸ್ಪಷ್ಟನೆಯನ್ನು ಕೊಟ್ಟಿದೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನು ರೈಲ್ವೆ ಪೊಲೀಸರು CIDಗೆ ಹಸ್ತಾಂತರಿಸಿದ್ದಾರೆ. ಈ ಹಿನ್ನೆಲೆ ಪ್ರಕರಣದ ತನಿಖೆಯನ್ನ ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದ ತಂಡ ಕೈಗೆತ್ತಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದೆ. ಇವತ್ತು ಅಧಿಕಾರಿಗಳು ಸಚಿನ್ ಗ್ರಾಮದ ಮನೆಗಳಿಗೂ ಕೂಡ ಭೇಟಿ ನೀಡಿ ಕುಟುಂಬಸ್ಥರನ್ನ ಮಾತಾಡಿಸಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಮೈಸೂರಿನಲ್ಲಿ ಪ್ರಿನ್ಸೆಸ್ ವರ್ಸಸ್ ಸಿಎಂ ಸಿದ್ದರಾಮಯ್ಯ ರಸ್ತೆ ಫೈಟ್ ಜೋರಾಗಿದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡದಂತೆ ಮಹಾನಗರ ಪಾಲಿಕೆ ವಿರುದ್ಧ ಬಿಜೆಪಿ ಮೌನ ಪ್ರತಿಭಟನೆಯನ್ನು ನಡೆಸಿದೆ. ಬಿಜೆಪಿ ನಗರ ಗ್ರಾಮಾಂತರ ಘಟಕದಿಂದ ಚಲುವಾಂಬ ಪಾರ್ಕ್ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಸ್ಥಳದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವಹಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಸೂಚನೆ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರುಗಳಾಗಿರುವಂತಹ ನಗರ ಜಿಲ್ಲಾಧ್ಯಕ್ಷರಾದಂಥ ನಾಗೇಂದ್ರಣ್ಣವರು ಹಾಗೂ ನಮ್ಮ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರುವಂತಹ LR ಮಾದೇವಸ್ವಾಮಿಯವರ ನೇತೃತ್ವದಲ್ಲಿ ಈ KRS ರಸ್ತೆಯಲ್ಲಿರುವಂತಹ ವಿವೇಕಾನಂದ ಪ್ರತಿಮೆ ಬಳಿ ಮೌನ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ರಸ್ತೆಗೆ 1927ರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು, CITB ಅಂತೇಳಿ ಹೇಳ್ಬಿಟ್ಟು, ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತೇಳಿ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು. ಧಾರವಾಡ ಕೃಷಿ ವಿವಿ ಆವರಣದಲ್ಲಿ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ಅಷ್ಟೇ ವಿವಿ JCB ಮೂಲಕ ಮೂರ್ತಿ ತೆರವಿಗೆ ಮುಂದಾಗಿತ್ತು. ಆದರೆ ಮಾಲಾಧಾರಿಗಳು ಮೂರ್ತಿ ತೆರವಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಇದೀಗ ಮತ್ತೆ JCB ಮೂರ್ತಿ ತೆರವಿಗೆ ವಿವಿ ಆವರಣಕ್ಕೆ ಬಂದಿದೆ. ಯಾರೂ ಜನ ಬರದಂತೆ ಕಾಂಪೌಂಡ್ ಬಳಿ ಗುಂಡಿ ತೆಗೆದು ಜನ ಬಾರದನ್ನು ತಡೆಯಲು ಪ್ಲಾನ್ ನಡೆಸಲಾಗಿದೆ. ಆದರೂ ಜನರು ಕಾಂಪೌಂಡ್ ಹಾರಿ ಬಂದು ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಿದ್ದಾರೆ. ಈ ಸದ್ಯಕ್ಕೆ ಅದನ್ನೇನು ಟಚ್ ಮಾಡಲ್ಲ, ಅಷ್ಟೇ ಇರುತ್ತೆ. ಈ ಟ್ರೆಂಚ್ ತೋಡಾತಿರ್ ಸರ್, ಅದು ಬರಬಾರ್ದಲ್ಲ, ಬರೋದು ಬೇಡ ಅಂತ. ನಮ್ಮ ಪ್ರಾಪರ್ಟಿ ಅಲ್ಲ, ನಮ್ಮ ಪ್ರಾಪರ್ಟಿ ಯಾವ ಬೇಕಾದಾಗ ಬದಲಾಗ್ತಾರಲ್ಲ ಅದು ಸರ್. ಈಗ ಅಷ್ಟು ಆಗೋವರೆಗೂ ಹೆಂಗೆ ಗೊತ್ತಾಗಲಿ ನಿಮ್ಮ ಶಾಪ್ ರಾತ್ರಿ ನೈಟಾಗಿ. ಉಡುಪಿಯ ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸುವ ವೇಳೆ ಮೌಲ್ವಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ಮೌಲ್ವಿ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಪ್ರಾರ್ಥನೆಗೆ ವಿರುದ್ಧವಾಗಿ ಕೈ ಸದಸ್ಯರು ಕಚೇರಿಯಲ್ಲಿ ಗಣ ಹೋಮ ನಡೆಸಿದ್ದಾರೆ. ವಿಶೇಷ ಜವಾಬ್ದಾರಿಯಲ್ಲಿ ಇರ್ತಾರೆ, ಜನರ ಪ್ರತಿನಿಧಿಯಾಗಿ ಆಯ್ಕೆಯಾಗಿ, ಅದರಲ್ಲೂ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರಿಗೆ ಎಲ್ಲರ ಜವಾಬ್ದಾರಿ. ಅಂದರೆ ಊರಿನ ಏಳಿಗೆ ಇರಬಹುದು, ಸಮರ್ಪಕವಾಗಿ ಜನರಿಗೆಲ್ಲ ಸರ್ಕಾರದಿಂದ ಇರ್ಬೋದು ಏನೆಲ್ಲ ಅನುದಾನ ಬರ್ತದೆ ಅದೆಲ್ಲ ಅವರಿಗೆ ಮುಗಿಸುವಂಥದ್ದು ಇರ್ಬೋದು, ಜವಾಬ್ದಾರಿ
ವಿಶೇಷ ರೀತಿಯಲ್ಲಿ ಜವಾಬ್ದಾರಿ ಇರ್ತದೆ. ಅದು ಒಳ್ಳೆ ರೀತಿಯಲ್ಲಿ ಮಾಡಬೇಕಾದ್ರೆ ದೇವರ ಮುಖ್ಯ. ಹಾಗೆ ಅಧ್ಯಕ್ಷರು ಒಬ್ಬಂಟಿ ಖರ್ಗೆಗೆ ಸಿಎಂ ಸಡನ್ ಸಪೋರ್ಟ್ ಮಾಡ್ತಿದ್ದಾರೆ. ದೆಹಲಿಯಿಂದಲೇ ಸಿಎಂ ಮೇಲೆ ಖರ್ಗೆ ಒತ್ತಡ ಹೇರಿದ್ದಾರೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಮಾತನಾಡಿದ್ರು. ಎಐಸಿಸಿ ಅಧ್ಯಕ್ಷರ ಮೂಲಕ ಒತ್ತಡ ಹಾಕಿಸಿದ್ದಾರೆ. ಈ ಕಾರಣಕ್ಕೆ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆರನ್ನ ಮುಂಬರುವ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಆಗ್ರಹಿಸಿದ್ರು. ಅವರಿಗೆ ಬೇರೆ ಯಾರೂ ಮಾತಾಡಿರಲಿಲ್ಲ, ಇವರೊಬ್ಬರೇ ಒದ್ದಾಡ್ತಿದ್ರು. ನಿನ್ನೆಯಿಂದ ಮಾನ್ಯ ಸಿದ್ದರಾಮಯ್ಯನವರು DCM ಶುರು ಮಾಡಿದ್ದಾರೆ. ಅಂದರೆ ಏನಂದರೆ ಅವ್ರ ಪ್ರಾಬ್ಲಮ್ ಏನಂದರೆ ಪ್ರಿಯಾಂಕ್ ಖರ್ಗೆ ಹೈಕಮಾಂಡಲ್ಲಿ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಯಾಕೆಂದರೆ ಅವರ ತಂದೆಯವರೇ ಅಧ್ಯಕ್ಷರು. ಆ ಕಾರಣದಿಂದ ಇವರು ಅಲ್ಲಿ ಹೋಗಿ ಕುಳಿತುಕೊಂಡು ನಿನ್ನೆ ಅಲ್ಲಿಂದ ಒತ್ತಡ ಹಾಕ್ಸ್ತಾ ಇದ್ದಾರೆ ಬೇರೆಯವ್ರ ಕಡೆಯಿಂದ, ಬೇರೆ ಲೀಡರ್ಗಳಿಗೆ, ಮಂತ್ರಿಗಳಿಗೆ. ಏನು ಪ್ರಿಯಾಂಕ ಖರ್ಗೆ ಅವ್ರನ್ನ ಒಬ್ಬರನ್ನೇ ಬಿಟ್ಬಿಟ್ರಲ್ಲ ನೀವು ಏನು ಹಿಂಗೆ ಮಾಡಿದರೆ ಪಾರ್ಟಿ ಹೇಗಾಗುತ್ತೆ. ಹಂಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಅವರದ ಪ್ರಸ್ತಾಪನೇ ಇಲ್ಲ ಅಂದರು. ಇವತ್ತು ನಾವು ಪ್ರಸ್ತಾಪ ಅವರ ಹೆಸರು. ಬಸ್ ದರ ಏರಿಕೆ ವಿಚಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದರು. ಹೆಂಡತಿಗೆ ಕೊಟ್ಟು ಗಂಡನಿಂದ ಕಿತ್ಕೊಂಡು ಮೋಸ ಮಾಡಿದ್ರು. ಈ ಸರ್ಕಾರ ಒಂದು ಕಡೆ ದರೋಡೆ ಮಾಡಿ ಮತ್ತೊಂದು ಕಡೆ ಕೊಡುವ ನಾಟಕ ಆಡ್ತಾ ಇದೆ. ಗೃಹಲಕ್ಷ್ಮಿಗೆ 2,000 ಕೊಟ್ಟು ಮದ್ಯಪಾನದಲ್ಲಿ ಡಬಲ್ ವಸೂಲಿಯನ್ನ ಮಾಡಿದ್ರು. ಯುವ ನಿಧಿಯನ್ನ ಕೊಡ್ಲೇ ಇಲ್ಲ. ಜಾತಿ ನಡುವೆ ತಂದು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪಂಚ ಗ್ಯಾರಂಟಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಒಂದು ಕಡೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಕೊಟ್ಟರು. ಮದ್ಯಪಾನದ ರೇಟನ್ನು ದ್ವಿಗುಣಗೊಳಿಸುವ ಮುಖಾಂತರವಾಗಿ, ಅದರ ಟ್ಯಾಕ್ಸನ್ನು ಹೆಚ್ಚು ಮಾಡುವ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ 38,000 ಕೋಟಿ ರೂಪಾಯಿನ ಬರೀ ಮದ್ಯಪಾನ ಪ್ರಿಯರಿಂದಲೇ ವಸೂಲಿ ಮಾಡಿಕೊಂಡು ಹೆಂಡತಿಗೆ 2,000 ರೂಪಾಯಿ ಕೊಡೋ, ಗಂಡನ ಕೈಲಿ ವಸೂಲಿ ಮಾಡೋ, ಈ ರೀತಿ ಮೋಸಕ್ಕೆ ಕೈ ಹಾಕ್ತು. ಪೆಟ್ರೋಲ್ ಡೀಸೆಲ್ ದರ ಅಂತ ಹೇಳ್ತಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ನ GST ಒಳಗಡೆ ತರೋದಕ್ಕೆ ಯಾವತ್ತು ಬಿಡ್ತಾನೆ ಇಲ್ಲ ಸರ್ಕಾರ. ಆದರೆ ಇವ್ರು ಟ್ಯಾಕ್ಸೇಷನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ನಿರುದ್ಯೋಗದ ಬಗ್ಗೆ ಮಾತಾಡಿದ್ರು. ಬಸ್ ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಜನರಿಗೆ ಸುಳ್ಳು ಹೇಳಿ ಅಧಿಕಾರವನ್ನು ಪಡೆದಿದೆ. ಅಧಿಕಾರ ಪಡೆದು ದರ ಹೆಚ್ಚಳ ಮಾಡುವಲ್ಲಿ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ನಿರ್ಲಜ್ಜ ಸ್ಥಿತಿಗೆ ಬಂದಿದೆ. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ಉಚಿತ ಯೋಜನೆಗಳ ಹಣ ಈವರೆಗೂ ಕೂಡ ನೀಡಿಲ್ಲ. ಸರ್ಕಾರದ ಭ್ರಷ್ಟಾಚಾರ ಹಾಗೂ ದುರಾಡಳಿತದ ಕಾರಣದಿಂದ ದೇಶ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ರಾಜ್ಯದಲ್ಲಿ ಕೊಲೆ ಸುಲಿಗೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಜಾಸ್ತಿ, ವಿದ್ಯುತ್ತಲ್ಲಿ ಜಾಸ್ತಿ, ಮದ್ಯದಲ್ಲಿ ಜಾಸ್ತಿ, ಆಮೇಲಿಂದ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಜಾಸ್ತಿ, ಈ ರೀತಿ ಎಲ್ಲ ಜಾಸ್ತಿ ಮಾಡಿ 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 ಈಗ ಇದನ್ನು ಜಾಸ್ತಿ ಮಾಡಿ ಮತ್ತೆ ಜನಕ್ಕೆ ಫ್ರೀ ಕೊಡ್ತೀವಿ ಅಂತ ಹೇಳೋದು. ಪೆಟ್ರೋಲ್ ಡೀಸೆಲ್ ಜಾಸ್ತಿ. ಇವರು ಎಷ್ಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರ 10% ಈ 2,000ದಿಂದ 2,000 ರೂಪಾಯಿ ಕೊಡೋದು ಮತ್ತು ಇತ್ಯಾದಿಯಲ್ಲಿ ಇವನ್ 10% ವಿಲ್ ನಾಟ್ ಬಿ ಕೋಟ್. ಜಾಸ್ತಿನೇ ದುಡ್ಡು ಖರ್ಚು ಮಾಡ್ತಾರೆ. ಅದರ ಭ್ರಷ್ಟಾಚಾರ ದುರಾಡಳಿತದ ಕಾರಣದಿಂದ